ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಈ ದಿನ AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ತಾದಂಥ ಹೋರಾಟ 13-14ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ. ಏನು ಆಶಾ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಟ್ಬಿಟ್ಟು ಆಗ್ರಹಪಡಿಸೋದಕ್ಕೆ ಈ ಒಂದು ಬೃಹತ್ತಾದ ಪ್ರತಿಭಟನೆ ನಡೀತಾ ಇದೆ. ಮುಖ್ಯವಾಗಿ ಆಶಾ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ದಾರೆ ಹಗಲು ಇರಳು, ಆದರೆ ಅವರು ತಕ್ಕಂತೆ ದುಡಿತಕ್ಕೆ ತಕ್ಕಂತೆ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ. ಅವರಿಗೆ ಈಗಾಗಲೇ ಸಾಕಷ್ಟು ಅನ್ಯಾಯಕ್ಕೊಳಗಾಗಿದ್ದಾರೆ. ಸಾಕಷ್ಟು ಇವತ್ತು ದುಡ್ಡು ಅವರಿಗೆ ಬರ್ತಾ ಇಲ್ಲ. RCS ಪೋರ್ಟಲಿಂದ ಇವತ್ತು ಸಹ ಅದನ್ನು ಡಿಲಿಂಕ್ ಮಾಡಬೇಕದು. ಆ್ಯಕ್ಚುಲಿ ಹಣಕ್ಕೆ ಏನು ಇದು ಮಾಡಿದ್ದಾರೆ ಅದನ್ನು ಡಿಲಿಂಕ್ ಮಾಡಿದ್ರೆ ಮಾತ್ರ RCS ಪೋರ್ಟಲಿಂದ ಆಗ ಮಾತ್ರ ಸ್ವಲ್ಪ ದುಡ್ಡು ಬರೋದಕ್ಕೆ ಅನುಕೂಲ ಆಗುತ್ತೆ ಹೊರತಾಗಿ ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಆಶಾ ಕಾರ್ಯಕರ್ತೆಗೆ ಅನ್ಯಾಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ 15,000 ರೂಪಾಯಿ ಅವರು ಫಿಕ್ಸ್ ಮಾಡಬೇಕಾಗಿದೆ. 15,000 ಫಿಕ್ಸ್ ಮಾಡಬೇಕು. ಅವ್ರದ್ದು ಅಲ್ಲದೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ಅದು ಮಾಡಿಸ್ಕೋಬಾರ್ದು. ಅದೇ ರೀತಿ ಇನ್ನೊಂದು ಕಡೆ ಕೂಡ ಮುಖ್ಯವಾಗಿ ಆಶಾ ಕಾರ್ಯಕರ್ತರಿಗೆ ಅವರ ಕುಟುಂಬಕ್ಕೆ ಇವತ್ತು ಸಹ ಒಂದು ಇನ್ಶೂರೆನ್ಸ್ ಪಾಲಿಸಿನೂ ಇವತ್ತು ಮಾಡಬೇಕಾಗಿದೆ. ಇವತ್ತು ನಿವೃತ್ತಿ ಆಗಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಇವತ್ತು ಸಹ ಬೆಂಗಾಲ್ ಸರ್ಕಾರ ಇವತ್ತು ಸಹ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದ ಆಶಾ ಕಾರ್ಯಕರ್ತರಿಗೆ ಅವರಿಗೆ ನಿವೃತ್ತಿ ಆದಮೇಲೆ ಇವತ್ತು 3 ಲಕ್ಷ ರೂಪಾಯಿ ಅವರಿಗೆ ಇಡಿಗಂಟು ಅಂತ ಕೊಡಬೇಕಾಗಿದೆ. ಅದೇ ರೀತಿ ಇನ್ನೊಂದು ಕಡೆ ಮುಖ್ಯವಾಗಿ ಆಶಾ ಕಾರ್ಯಕರ್ತರು ಇವತ್ತು ಇಡೀ ಹಗಲಿರು ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಅವ್ರದ್ದು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಇವತ್ತು ದುಡ್ಡು ಬರೋ ಥರ ಸರ್ಕಾರ ನೋಡ್ಕೋಬೇಕಾಗಿದೆ. ಆಗ ಮಾತ್ರನೇ ಇವತ್ತು ಆಶಾ ಕಾರ್ಯಕರ್ತರಿಗೆ ನ್ಯಾಯ ಮಾಡ್ದಂಗೆ ಆಗುತ್ತೆ, ಇಲ್ಲಾದರೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.